ಜ್ಞಾನದ ಕಣ್ಣನ್ನು ತೆರೆಸುವುದು, ಸಾಧ್ಯವಾಗದೆ ಹೋದರೆ ಆ ಕಣ್ಣನ್ನೇ ಕಿತ್ತು ಹಾಕುವುದು. ದಾನು, ಏನು ಹೇಳುತ್ತಿರುವೆ ನೀನು? ಸ್ವಾಮಿ, ಧರ್ಮಕ್ಕೆ ಕುತ್ತು ಬಂದಾಗ ಕತ್ತಿ ಹಿಡಿದು ಯುದ್ಧ ಮಾಡಲೇಬೇಕೆಂದು ಶರಣ ಧರ್ಮವೇ ಹೇಳಿದೆ. ಧರ್ಮವೆಂದರೆ ಸತ್ಯ, ಸತ್ಯವೇ ಶಿವನೆಂದ ಮೇಲೆ ಶಿವಧರ್ಮಕ್ಕೆ ಚ್ಯುತಿ ಬಂದಾಗ ಅದನ್ನು ಕಾಪಾಡುವುದು ನಮ್ಮ ಧರ್ಮ. ತಾಯೇ, ಅವರು ಮಹಾಪಾತಕಿಗಳು. ಆಯುಧವನ್ನು ಹಿಡಿಯುವುದಕ್ಕಾಗದಿದ್ದರೂ ಧನದ ಆಸೆಯನ್ನು ತೋರಿಸಿ ಅಂತವರನ್ನು ಸಾಕಿಕೊಂಡಿದ್ದಾರೆ. ಆತ್ಮ ರಕ್ಷಿಸಿಕೊಳ್ಳುವಷ್ಟು ಯುದ್ಧ ಸಾಮರ್ಥ್ಯ ನಮಗೆ ಗೊತ್ತಿದೆ ವೀರನಾಚಯ್ಯನವರೇ. ನನ್ನ ಜೀವಿತ ಕಾಲದಲ್ಲಿ ಶಿವತತ್ವವನ್ನು, ಶರಣರ ವಚನಗಳನ್ನು ಭಾರತದ ಉದ್ದಗಲಕ್ಕೂ ಹಂಚುವುದೇ ನನ್ನ ಸಂಕಲ್ಪ. ನಿನ್ನ ಸಂಕಲ್ಪಕ್ಕೆ ನಾವೆಲ್ಲರೂ ಸಿದ್ಧ. ನಾವೆಲ್ಲರೂ ಒಂದು ಶಪಥ ಮಾಡೋಣ. ಯಾವುದೇ ಕಾರಣಕ್ಕೂ ಕತ್ತಿಯನ್ನು ಹಿಡಿಯಬಾರದು. ನಮ್ಮ ಪ್ರಾಣಕ್ಕೆ ಅಪಾಯ ಬಂದಾಗ ಮಾತ್ರ ಬಲ ಪ್ರಯೋಗ ಮಾಡಬೇಕು. ಬಸವಣ್ಣನವರು ಇಂಗಳೇಶ್ವರವನ್ನು ಬಿಟ್ಟು ಕಲ್ಯಾಣಕ್ಕೆ ಬಂದಾಗ ಯಾವ ಶಸ್ತ್ರಾಸ್ತ್ರಗಳನ್ನು ತಂದು ಹೋರಾಡಲಿಲ್ಲ. ಇದನ್ನು ಎಲ್ಲರೂ ನೆನಪಿಟ್ಟುಕೊಳ್ಳಿ. ನಾಳೆಯಿಂದಲೇ ಧರ್ಮಯಾತ್ರೆಯನ್ನು ಪ್ರಾರಂಭಿಸೋಣ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಅವ್ವ ದಾನಮ್ಮ ತಾಯಿ, ನಿನ್ನಿಂದ ನಮ್ಮ ಜನ್ಮ ಸಾರ್ಥಕವಾಯಿತು. ಎಲ್ಲ ಶಿವನಿಚ್ಛೆ. ಭಕ್ತ ಮಹಾಶಯರೇ, ದೇವರ ಸನ್ನಿಧಿಯಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ ಅಂದ ಮೇಲೆ ನೀವೇಕೆ ಹರಿಹರರಲ್ಲಿ ಭೇದ ಕಾಣುತ್ತಿದ್ದೀರಿ? ಸ್ವಧರ್ಮೇ ನಿಷ್ಠ, ಪರಧರ್ಮೇ ಸಹಿಷ್ಣುತ ಎಂಬ ತತ್ವವನ್ನು ನೀವೇಕೆ ಅರ್ಥ ಮಾಡಿಕೊಂಡಿಲ್ಲ? ಈ ಆಲಯದಲ್ಲಿ ಎಂದಾದರೂ ವಿಷ್ಣು ಬಂದು ಈ ಶಿವನನ್ನು ಕಿತ್ತು ಹಾಕಿರಿ, ಶಿವ ಬಂದು ವಿಷ್ಣುವನ್ನು ಕಿತ್ತು ಹಾಕಿರಿ ಎಂದು ಡಂಗೂರ ಸಾರಿದ್ದಾರೆಯೇ? ಸಮುದ್ರ ಮಥನ ಕಾಲದಲ್ಲಿ ಆದಿಶೇಷನು ಘೋರ ವಿಷ ಕಾರಿದಾಗ ಪರಶಿವನು ಲೋಕ ಕಲ್ಯಾಣಕ್ಕಾಗಿ ಆ ವಿಷವನ್ನೆಲ್ಲ ಕುಡಿದ. ಅಂಥ ನಂಜುಂಡನನ್ನೇ ನೀರಿಗೆ ಹಾಕಿದಿರಲ್ಲ, ಇದ್ಯಾವ ಧರ್ಮ? ಶಿವನ ತಲೆಯ ಮೇಲಿನಿಂದ ಬರುವ ನೀರನ್ನೇ ಪವಿತ್ರ ಗಂಗೆ ಎಂದು ಕುಡಿಯುವಿರಿ, ಅವನನ್ನೇಕೆ ನೀರು ಪಾಲು ಮಾಡಿದಿರಿ? ಪ್ರಥಮ ಪೂಜಿತನಾದ ಗಣೇಶ ನಿಮಗೆ ಶುಭಕಾರಕ, ಬುದ್ಧಿಪ್ರದಾಯಕ, ಮುಕ್ತಿದಾಯಕನಲ್ಲವೇ? ಅಂದ ಮೇಲೆ ಅವನ ತಂದೆ ನಿಮ್ಮ ಸಂಕುಚಿತ ಕಣ್ಣುಗಳಿಗೆ ಸಣ್ಣವನಾಗಿ ಕಂಡನೆ? ಇದು ತಪ್ಪಲ್ಲವೇ? ಮನುಷ್ಯನ ಮೃದು ಭಾವನೆಯ ಮನಸ್ಸಿನ ಮೇಲೆ ಆಘಾತವಾದಾಗ ಅವನು ಸಿಡಿದೇಳುವುದು ತಪ್ಪೇ? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ವಾಯು ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೇನೆಂಬೇ ರಾಮನಾಥ ಎಂದು ಹೇಳಿದ್ದಾರೆ ನಮ್ಮ ಶರಣರು. ಧರ್ಮದ ಅಂಶಗಳೆಲ್ಲ ಮನುಷ್ಯನ ಮನಸ್ಸನ್ನು ಒಡೆಯಲು ಹುಟ್ಟಿಲ್ಲ, ಒಂದುಗೂಡಿಸಲು ಹುಟ್ಟಿದೆ. ಮನಸ್ಸಿನಲ್ಲಿರೋ ಕಲ್ಮಶವನ್ನೆಲ್ಲ ದೂರ ಮಾಡಿ ಬಹುರೂಪಿಯಾದ ಸತ್ಯವನ್ನು ಯಾವ ರೂಪದಲ್ಲಿದ್ದರೂ ಪೂಜಿಸಿ. ಇದೇ ನನ್ನ ಪ್ರಾರ್ಥನೆ. ಅಮ್ಮ, ನಿನ್ನ ದಯದಿಂದ ನನ್ನ ಮಗನ ರೋಗ ವಾಸಿ ಆಯಿತು ತಾಯಿ. ನಿನ್ನ ದಾಸೋಹ ಕಾರ್ಯಕ್ಕೆ ನನ್ನ ಸಣ್ಣ ಕಾಣಿಕೆ. ವೀರನಾಥಯ್ಯನವರೇ, ಈ ಸಂಪತ್ತು ಈ ಪ್ರಾಂತದ ಸೊತ್ತು. ಇದು ಇಲ್ಲಿಯೇ ವಿನಿಯೋಗವಾಗಲಿ, ಅಲ್ಲವೇ ದಾನು? ತೆಗೆದುಕೊಳ್ಳಿ. ಈ ಸಂಪತ್ತಿನಿಂದ ಇಲ್ಲಿ ನಿತ್ಯ ದಾಸೋಹ ನಡೆಯಲಿ. ಹಸಿದು ಬಂದವರಿಗೆ ಅನ್ನದಾನ ಮಾಡಿ ಮಕ್ಕಳ ಅಕ್ಷರಾಭ್ಯಾಸ ನಡೆಯಲಿ.
ಮಕ್ಕಳು 4 ಅಕ್ಷರ ಕಲಿತರೆ ನಾಡು ಉದ್ಧಾರವಾಗುತ್ತೆ. ಧನ್ಯ ತಾಯಿ, ಧನ್ಯೆ. ದಾನಮ್ಮ ತಾಯಿ, ಧನ್ಯೆ. ಧರ್ಮಾಧಿಕಾರಿಗಳಿಗೆ ನಮಸ್ಕಾರ. ದಾನಮ್ಮ, ಇವರು ಈ ಪ್ರಾಂತದ ಧರ್ಮಾಧಿಕಾರಿಗಳು. ಶರಣು. ಶರಣು. ಧರ್ಮಾಧಿಕಾರಿಗಳೇ, ತಾವು ಮಾರುವೇಷದಲ್ಲಿ? ಹೌದು ನಾಚಯ್ಯನವರೇ, ನಾನೇ. ನಮ್ಮ ಪ್ರಾಂತ್ಯದ ಪ್ರಜೆಗಳ ಕ್ಷೇಮ ತಿಳಿಯಲು ಮಾರುವೇಷದಲ್ಲಿ ತಿರುಗುತ್ತಿದ್ದೆ. ಆದರೆ ನಾನಿಲ್ಲದ ಸಮಯದಲ್ಲಿ ಈ ಅನಾಹುತ ನಡೆದು ಹೋಗಿದೆ. ವೀರನಾಚಯ್ಯನವರೇ, ಈ ತಾಯಿಯ ಜನಸೇವೆಯನ್ನು ನಾನು ಕೇಳಿದ್ದೆ. ಆದರೆ ಈಗ ಕಣ್ಣಾರೆ ಕಂಡೆ. ಮಹಾತ್ಮರು ಈ ಭೂಮಿಯಲ್ಲಿ ಎಲ್ಲಿ ಹುಟ್ಟಿದರೇನು? ಅವರ ಸೇವೆ ಸರ್ವ ಮಾನವ ಕುಲದ ಉದ್ಧಾರಕ್ಕೆ ಎಂಬ ಸತ್ಯವನ್ನು ಈ ಮಹಾತಾಯಿ ತೋರಿಸಿಕೊಟ್ಟಿದ್ದಾಳೆ. ಇದೇ ನಿಜವಾದ ಧರ್ಮ. ತಮ್ಮ ವಿಶಾಲ ಮನೋಭಾವಕ್ಕೆ ನನ್ನ ನಮಸ್ಕಾರ ಧರ್ಮಾಧಿಕಾರಿಗಳೇ. ಯಾವುದೇ ಸತ್ಯ ನೋವನ್ನು ಸಹಿಸುತ್ತೆ, ದೌರ್ಜನ್ಯವನ್ನು ಸಹಿಸುವುದಿಲ್ಲ. ಅದರ ನಾಶಕ್ಕಾಗಿ ವಿಷ್ಣುವಿನ ಶ್ರೀಚಕ್ರ, ಶಿವನ ಉರಿಗಣ್ಣು ಸದಾ ಎಚ್ಚರವಾಗಿರುತ್ತೆ. ನಾವಿನ್ನು ಬರುತ್ತೇವೆ. ಶರಣು. ದಾನಮ್ಮ ತಾಯಿಗೆ, ದಾನಮ್ಮ ತಾಯಿಗೆ, ದಾನಮ್ಮ ತಾಯಿಗೆ, ದಾನಮ್ಮ ತಾಯಿಗೆ, ದಾನಮ್ಮ ತಾಯಿಗೆ, ದಾನಮ್ಮ ತಾಯಿಗೆ. ವೀರನಾಚಯ್ಯನವರೇ, ಈ ಮಹತಾಯಿಯ ಮಹತ್ಕಾರ್ಯವನ್ನು, ಬ್ರಹ್ಮಲಿಂಗೇಶ್ವರ ಪ್ರತಿಷ್ಠಾನದ ವೀರಕಥೆಯನ್ನು ಶಿಲಾಶಾಸನದಲ್ಲಿ ಕೆತ್ತಿಸಿರಿ. ಕಾಲಕಾಲಕ್ಕೂ ಶಾಶ್ವತವಾಗಿರಲಿ. ತಮ್ಮ ಆಜ್ಞೆ ಮಾನ್ಯ ಸ್ವಾಮಿ. ಈ ಹಾವು ಕಚ್ಚಿದ್ರೆ 2 ಗಳಿಗೆ ಗೊಟ್ಟಕ್ಕಂತಾರೆ. ಅಲಮಾರಿ ಹಂಗೆ ಎಲ್ಲಿಂದಲೋ ಬಂದು ನಮಗೆ ನೀತಿ ಪಾಠ ಹೇಳ್ಕೊಡ್ತಾ ಇದ್ದಾಳೆ ಆ ದಾನಮ್ಮ. ಅವಳು ತಿರುಗಿ ಊರಿಗೆ ಹೋಗ್ಬೇಕಾದ್ರೆ ಹೆಣವಾಗೇ ಹೋಗ್ಬೇಕು. ಆಯ್ತು, ಇವತ್ತು ರಾತ್ರಿ ಈ ಕೆಲಸ ಆಗ್ಬೇಕು. ಏನ್ ನಾಗಪ್ಪ, ಈ ನಡು ರಾತ್ರಿಲಿ ನೀನ್ ಯಾಕೆ ಬಂದಿದ್ಯಾ ಅಂತ ನನಗ್ ಗೊತ್ತು. ನಾನು ಮಾಡ್ಬೇಕಾಗಿರೋ ಕೆಲ್ಸ ಇನ್ನ ತುಂಬಾ ಇದೆ. ಆದ್ರೆ ನೀನು ಮಾಡಕ್ ಬಂದಿರೋ ಕೆಲ್ಸ ಮಾಡದೆ ಹೋದ್ರೆ ಅವರು ನಿನ್ನನ್ನು ಉಳಿಸೋಲ್ಲ. ನಾಳೆ ಬೆಳಗಿನ ಶಿವನ ಪೂಜೆಗೆ ನೀನೇ ಹೂಮಾಲೆ ಆಗು ತಂದೆ, ಹೂಮಾಲೆ ಆಗು. ನಾಗಪ್ಪ, ಪಂಚಭೂತಗಳ ಸಂಗದಿಂದಲೇ ಜೀವಿಸುವ ಮಾನವ, ಪಂಚಭೂತಗಳಿಗೆ ಆಧಾರವಾದ ತ್ರಿಮೂರ್ತಿಗಳಲ್ಲೇ ಭೇದ ಕಾಣುವವರಿಗೆ ಸದಾ ಎಚ್ಚರಿಸುತ್ತಾ ಶಿವನ ಕೊರಳಿನಲ್ಲಿದ್ದು ನಿನ್ನನ್ನು ನಂಬಿದವರನ್ನು ಕಾಪಾಡು ತಂದೆ. ಪೂಜ್ಯರೇ, ಶರಣರ ಜೀವಾತ್ಮವಾದ ಈ ವಚನಗಳ ಸಂಗ್ರಹವನ್ನು ನಿಮಗೆ ಒಪ್ಪಿಸುತ್ತೇನೆ. ಈ ಆಲಂಪುರಿಯ ಭಾಗದಲ್ಲಿ ಈ ಸತ್ಯ ಸಂದೇಶವನ್ನು ಬೆಳಗಿಸುವ ಹೊಣೆ ತಮ್ಮದು. ಇದು ನನ್ನ ಸವಿನಯ ಪ್ರಾರ್ಥನೆ. ಆಗಲಿ ತಾಯಿ, ಈ ನಿನ್ನ ಮಹದಾಶೆಯನ್ನು ಆ ಶಿವನಾಣೆಯಾಗಿಯೂ ನೆರವೇರಿಸುತ್ತೇನೆ. ಶರಣು. ಶರಣು. ಈಶಪ್ಪ, ನಮ್ಮ ರಾಮೇಶ್ವರ ಪ್ರಯಾಣಕ್ಕೆ ಎಲ್ಲ ಸಿದ್ಧತೆಗಳು ಮಾಡಿದ್ದೀರಲ್ಲ? ಶರಣು. ಅಯ್ಯೋ ಬೇಡಿ ತಾಯಿ, ನೀವ್ ನನಗ್ ನಮಸ್ಕಾರ ಮಾಡ್ಬಾರ್ದು, ನಾನ್ ನಿಮಗ್ ನಮಸ್ಕಾರ ಮಾಡ್ಬೇಕು. ಎಂತ ಮಾತಾಡ್ತೀವ? ಊರ್ಗೂರೇ ನಿನಗ್ ನಮಸ್ಕಾರ ಮಾಡ್ಬೇಕಾದ್ರೆ ನಾನ್ ನಿನಗ್ ನಮಸ್ಕಾರ ಮಾಡಬಾರ್ದ ತಾಯಿ? ಬೇಡ ತಾಯಿ, ಬೇಡ. ವಯೋವೃದ್ಧೆ ಮುತ್ತೈದೆ ನೀವು. ನಿಮ್ಮ ಆಶೀರ್ವಾದನೇ ನನಗೆ ಶ್ರೀರಕ್ಷೆ.
ಹೇಳಿ ತಾಯಿ, ನನ್ನಿಂದ ಏನಾಗ್ಬೇಕು? ಇವತ್ತು ಶ್ರಾವಣ ಸೋಮವಾರ ನನ್ನ ಗುಡಿಸಲಿಗೆ ಬಂದು ಅರ್ಶನ ಕುಂಕುಮ ತಗೊಂಡು ಈ ಬಡವಿನ ಉದ್ಧಾರ ಮಾಡ್ಬೇಕು ತಾಯಿ. ಯಾರ್ ಬಡವರು, ಯಾರ್ ಸಿರಿವಂತರು, ಅವನ ದೃಷ್ಟಿಲಿ ಎಲ್ಲರೂ ಒಂದೇ. ಹೆಣ್ಣು ಮಕ್ಕಳಿಗೆ ಅರಿಶಿಣ ಕುಂಕುಮದ ಸೌಭಾಗ್ಯಕ್ಕಿಂತ ಬೇರೆ ಐಶ್ವರ್ಯ ಏನಿದೆ? ಶ್ರಾವಣ ಸೋಮವಾರ ನಾನು ಮದುವೆಯಾದ ಶುಭ ದಿನ. ಇದಕ್ಕಿಂತ ಪುಣ್ಯ ಇನ್ನೇನು ಬೇಕು? ನಾನು ಖಂಡಿತ ಬರ್ತೀನಿ. ಆಗ್ಲಮ್ಮ, ಬರ್ಲಾ ತಾಯಿ? ಬಾ ತಾಯಿ.